ಹಾಯ್ ಫ್ರೆಂಡ್ಸ್, ಯಾರೂ ಹುಡ್ತಾನೆ ಕೆಟ್ಟವರಾಗಿರೋದಿಲ್ಲ, ಕೆಟ್ಟ ದಾರಿಗಳನ್ನು ಹಿಡಿದಿರೋದಿಲ್ಲ. ಕೆಲವೊಂದು ಸಂದರ್ಭ, ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಕೆಟ್ಟವರನ್ನಾಗಿ ಮಾಡಿಸುತ್ತೆ. ಮನೆಯವರಿಗೋಸ್ಕರನೋ, ಮಕ್ಕಳಿಗೋಸ್ಕರನೋ, ಫ್ಯಾಮಿಲಿಗೋಸ್ಕರನೋ ಯಾವುದೋ ಒಂದು ಕಾರಣದಕ್ಕೆ ನಾವು ಆ ಒಂದು ದಾರಿನ ಹಿಡಿಬೇಕಾಗುತ್ತೆ, ಆ ಒಂದು ಕೆಲಸಗಳನ್ನು ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ನಮ್ಗೆ ಆ ಟೈಮಿಗೆ ಆ ಕೆಲಸ ಸರಿ ಅನಿಸ್ಬೋದು, ಆದರೆ ಕೊನೆಗೆ ಅದರಿಂದ ನಮ್ಗೆ ಅಪಾಯನೇ ಹೊರತು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ಯಾವುದೇ ಕಷ್ಟಗಳು ಬಂದರೂ ಒಳ್ಳೆ ರೀತಿಯಿಂದನೇ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಫ್ರೆಂಡ್ಸ್, ಸೋಲು ಅನ್ನೋದು ನಾವು ಸೋಲು ಅಂತ ಅಂದ್ಕೊಂಡ್ರೆ ಅದು ಸೋಲಾಗಿ ಇರುತ್ತೆ. ಅದನ್ನು ಮೆಟ್ಟಿ ನಿಂತು ನಾವು ಪ್ರಯತ್ನ ಪಡೋದ್ರಿಂದ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಅದರಿಂದ ಗೆಲುವು ಸಿಗುತ್ತೆ. ನಾವು ಎಲ್ಲಿ ಸೋತಿದ್ವೋ ಅಲ್ಲೇ ಗೆದ್ದು ನಿಲ್ಲೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಚಿಕ್ಕ ಮಕ್ಕಳಿಂದ ಒಂದು ಅಪಾಯಕಾರಿ ವಸ್ತುಗಳು ಅಂತಾದಾಗ ಚಿಕ್ಕ ಮಕ್ಕಳಿಂದ ಅದನ್ನು ದೂರ ಇಡಿ. ಅದನ್ನು ಮಕ್ಕಳಿಗೆ ಆಟ ಆಡೋಕೆ ಕೊಟ್ಟಾಗ ಅದರಿಂದ ಆಗೋ ಅನಾಹುತನ ನಾವು ಕೊನೆಯಲ್ಲಿ ಅದನ್ನು ಅನುಭವಿಸ್ಬೇಕಾಗುತ್ತೆ. ಆವಾಗ ಯೋಚನೆ ಮಾಡಿ ಪ್ರಯೋಜನ ಇರೋದಿಲ್ಲ. ಮಕ್ಕಳಿಗೂ ಏನೂ ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಅವರು ಆಟ ಆಡೋ ವಸ್ತು ಅಂತ ಅದನ್ನ